ವೈದ್ಯರು ಅನ್ನೋದು ರೂರಲ್ ಸೈಡಲ್ಲಿ ಯಾವಾಗಲೂ ತುಂಬ ಇರ್ತಾರೆ. ಈಗ RMP, LMP, ಮಹಾರಾಷ್ಟ್ರ ಡಿಗ್ರಿ, ರಾಜಸ್ಥಾನ್ ಡಿಗ್ರಿ, ಹರಿಯಾಣ ಡಿಗ್ರಿ, ಕಲ್ಕತ್ತಾ ಡಿಗ್ರಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಡಿಗ್ರಿಗಳು ಕ್ವಾಲಿಫೈಡ್ ಅಲ್ಲದೆ ಇರೋಂಥ ಡಿಗ್ರಿಗಳನ್ನ ಇಟ್ಕೊಂಡು ಬಂದು ಜನಕ್ಕೆ ಸರ್ವಿಸ್ ಸಿಕ್ಕಿರಲ್ಲ, ಕ್ವಾಲಿಫೈಡ್ ಪೀಪಲ್ ಎಲ್ಲ ಸರ್ವಿಸ್ ಸಿಕ್ಕಿರಲ್ಲ. ಆದ ಕಾರಣ ಅವ್ರು ಏನು ಮಾಡ್ತಾರೆ, ಯಾರೋ ಸಿಕ್ಕಂಥ ಡಾಕ್ಟರ್ಗಳ ಹತ್ರ ಇದು ಮಾಡಿರ್ತಾರೆ. ನಾವು ಏನಾದ್ರು ಅಲ್ಲಿ ನಮ್ಮ THಗಳು ರೆಗ್ಯುಲರ್ ವಿಸಿಟಿಗೆ ಹೋದಾಗ ಅವರು ನಕಲಿ ಅಂತ ಪತ್ತೆ ಆಗುತ್ತೆ. ಅವ್ರ ಹತ್ರ ಯಾವುದೇ ಪದವಿ ಇರಲ್ಲ, ಕ್ವಾಲಿಫೈಡ್ ಪೀಪಲ್ ಇರಲ್ಲ, ಅಥವಾ ಅವ್ರ ಜೊತೆಗೆ ಇರೋವಂಥವ್ರು ಯಾರೂ ಗೊತ್ತಿರಲ್ಲ, ಅಥವಾ ಏನೂ ಗೊತ್ತಿರಲ್ಲ ಅಂಥವ್ರನ್ನ ಮತ್ತೆ ರೈಡ್ ಮಾಡಿ ಕೇಸ್ಗಳಾಗ್ತಾ ಇರ್ತೀವಿ. ಅಥವಾ ಮೀಡಿಯಾದವರು, ಪಬ್ಲಿಕ್ಕು, ಇನ್ನೊಬ್ರು ಯಾರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಅವ್ರ ಮೇಲೂ ಮತ್ತೆ ಕೇಸ್ ಮಾಡ್ತಾ ಇರ್ತೀವಿ. ಇದನ್ನು ಯೂಶಲಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರೇಷನ್ ಅಥಾರಿಟಿ ಅಂತ DC ಚೇರ್ಮನ್ಶಿಪ್ಪಲ್ಲಿ ಇರುತ್ತೆ. DC ಅವರು ನಮ್ಮ DH ಟೀಮ್ ಜೊತೆ ಸೇರಿಕೊಂಡು ಕೇಸನ್ನು ಹಾಕ್ತಾರೆ. ಈ ಕೇಸ್ಗಳಲ್ಲಿ ಸುಮಾರು ಈಗಿನ ಮಾಹಿತಿ ಪ್ರಕಾರ 958 ಕೇಸ್ಗಳಿದ್ದಾವೆ. ಅದರಲ್ಲಿ ಮೇಜರ್ ಬಂದು ನಮ್ಮ ಬೀದರಲ್ಲಿ, ಕೋಲಾರದಲ್ಲಿ. ಅಲ್ಲಿ ಏನಕ್ಕೆ ಇಲ್ಲಿ ಜಾಸ್ತಿ ಇದೆ ಅಂದರೆ, ಪಕ್ಕದ ರಾಜ್ಯದಿಂದ ಬಂದ್ಬಿಟ್ಟು ಬೆಳಗ್ಗಿಂದ ಸಂಜೆ ತನಕ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆ ಕಡೆ ಓಡೋಗುವಂಥವ್ರು ತುಂಬ ಜನ ಇರ್ತಾರೆ. ಈ ಕ್ರಾಸ್ ಬಾರ್ಡರಿಂಗ್ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಎಜುಕೇಟೆಡ್ ಇಲ್ಲೆಲ್ಲ ಬೆಂಗಳೂರೆಲ್ಲ ಅದೆಲ್ಲ ತುಂಬ ಕಡಿಮೆ ಇದೆ, 20-30 ಇರ್ತಾರೆ. ಅಲ್ಲಾದರೆ 100-200 ಈ ಇದರಲ್ಲಿ ರೇಂಜಲ್ಲಿ ಇರ್ತಾರೆ. ಅವರಿಗೆ ಸೀಸ್ ಮಾಡಿ DC ಕೋರ್ಟಲ್ಲಿ ಇರುತ್ತೆ. DC ಕೋರ್ಟ್ನಲ್ಲಿ ಡಿಸೈಡ್ ಆಗುತ್ತೆ, ಜುಡಿಷಿಯಲ್ ಕೋರ್ಟಿಗೆ ಕೊಡೋದು. ಅಥವಾ 1 ಲಕ್ಷದ ತನಕ ಫೈನ್ ಇದೆ, 3 ವರ್ಷದ ತನಕ ಜೈಲಿದ್ದಾವೆ. ಈ ರೀತಿ ಅದನ್ನು ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ನಕಲಿ ವೈದ್ಯರನ್ನು ಮಾಡ್ತೀವಿ. ಅಪ್ ಟು 1 lakh ಅಂತ ಫೈನ್ ಇರುತ್ತೆ, ಅಥವಾ 3 ವರ್ಷದ ತನಕ ಜೈಲು ಶಿಕ್ಷೆ ಇರುತ್ತೆ. ಅಲ್ಲ, ಪ್ರೈವೇಟ್ ಪ್ರಾಕ್ಟೀಸ್ ಮಾಡುವಂಥದ್ದು ಸರ್ಕಾರಿ ವೈದ್ಯರುಗಳಿಗೆ ಅನುಮತಿ ಇದೆ. ಆದರೆ ಅವರ ಟೈಮಿಂಗ್ಸ್ ಇಲ್ಲಿ ಏನು ಸರ್ಕಾರಿ ಟೈಮಿಂಗ್ಸ್ನಲ್ಲಿ ಸರ್ಕಾರದಲ್ಲೇ ಪೇಷಂಟ್ ನೋಡಿಕೊಂಡು ಸರ್ಕಾರಿ ಕೆಲಸಗಳು ಮುಗಿದ ಮೇಲೆ ಅಲ್ಲಿ ಹೋಗೋದಕ್ಕೆ ಅವರಿಗೆ ಅನುಮತಿ ಇದೆ. ಈ ಥರ ಇದುವರೆಗೂ ಯಾರು ಆ ಥರ ಸಿಕ್ಕಿಲ್ಲ. ಬಳ್ಳಾರಿಯಲ್ಲಿ ಅನುಮತಿ ಪಡೆದೇ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿದಾರಂತ ಸ್ವಲ್ಪ ಕೇಸ್ಗಳು ಬುಕ್ ಆಗಿತ್ತು 2 years ಬ್ಯಾಕು. ಅದರ ಬೇರೆ ಕಡೆಯಲ್ಲೂ ಆ ಥರ ರಿಜಿಸ್ಟ್ರೇಷನ್ ಆಗಿದೆ.